ಇಲ್ಲಿ 3 ಕಾರಲ್ಲಿ ಹೋಗ್ತಿದ್ದೀವಿ ಗೈಸ್. ನಾವು ಒಂದು ಕಾರಲ್ಲಿ, ನಮ್ಮ ಚಿಕ್ಕಪ್ಪ ಹಾಯ್, ರಮೇಶಪ್ಪ ಹಾಯ್ ಮಾಡಿ, ಇಲ್ಲಿ ಸಂಜು ಮಾಮ ಹಾಯ್. ಎಲ್ಲ ಚಳಿ ಚಳಿ ಫುಲ್ ಪ್ಯಾಕಪ್ ಆಗಿಬಿಟ್ಟಿದ್ದೀವಿ. ನಮ್ಮ ಕಾರಲ್ಲಿ ನಾವು 5 ಮೆಂಬರ್ಸ್ ಇದ್ದೀವಿ. ಇನ್ನೂ 2 ಕಾರಲ್ಲಿ ಇನ್ನೂ ಬರ್ತಿದ್ದಾರೆ. ಸೊ ತಿಂಡಿಗೆ ತಿನ್ನುವಾಗ ಎಲ್ಲರನ್ನೂ ಪರಿಚಯ ಮಾಡಿಸ್ತೀನಿ, ಯಾರ್ಯಾರು ಹೋಗ್ತಿದ್ದೀವಿ ಏನು ಅಂತ. ಸೊ ಅಲ್ಲಿವರೆಗೂ ಫ್ಯಾಮಿಲಿ ಟ್ರಿಪ್ ಡನ್. ಫುಲ್ ಪ್ಲಾನಿಂಗಲ್ಲಿ ಇದ್ದೀವಿ. ಎಲ್ಲ ಏನಾಗುತ್ತೋ ಗೊತ್ತಿಲ್ಲ. ಒಳ್ಳೊಳ್ಳೆ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಸೊ ಎಕ್ಸಿಕ್ಯೂಟ್ ಆಗುತ್ತೆ ಇಲ್ಲೋ ಗೊತ್ತಿಲ್ಲ. ಸೊ ಹಾಯ್, ನಮ್ಮ ಚಿಕ್ಕಮ್ಮ ಗೊತ್ತು, ನೋಡಿದ್ದೀರಾ ಎಷ್ಟೊಂದು ಸಲ. ಹಾಯ್ ಮಮ್ಮಿ. ಇವಾಗ ಟೀ ಕಾಫಿಗೆ ಅಂತ ನಿಲ್ಸಿದ್ದೀವಿ. ಇವಾಗ ಏನಂದರೆ ಇವ್ರಿಗೆಲ್ಲ ತುಂಬ ಚಳಿ ಆಗ್ತಿದೆಯಂತೆ, ಇವಳಿಗೆ ತುಂಬ ಶೆಕೆ ಅಂತೆ. ಅಮ್ಮಗೆ ಹಾಯ್ ಮಾಡೆ. ಹಾಯ್ ಹಾಯ್ ಬಾಯ್. ಅವಳು ಆಗಲೇ ಒಂದು ರೌಂಡ್ ನಿದ್ದೆ ಮಾಡಿದ್ದಿದ್ದಾಳೆ. ಇವಾಗ ಹಾಯ್ ಹಾಯ್ ಪುಟ್ಟ ಹಾಯ್ ಮಾಡ. ಹಾಯ್. ಇವಾಗ ಏನೋ ಚಳಿ ಆಗ್ತೈತ ನಿನಗೆ? ನನಗೆ ತುಂಬ ಶೆಕೆ ಆಗ್ತೈತೆ. ನಿನ್ಗೆ ಅದೇ ಶೆಕೆ ಅಲ್ಲ, ಎಷ್ಟು ಶೆಕೆ ಅಂದರೆ ಫಸ್ಟ್ ಶೆಕೆ ಆದರೆ ಸ್ಕೂಲ್ಗೆ ಹೋಗಿ ಬೀಳಬೇಕು ಅನಿಸ್ತೈತೆ ನನಗೆ. ಶೆಕೆ ಆದರೆ ಫ್ರೀಸ್ ಆಗ್ಬಿಟ್ಟೈತೆ ಫುಲ್ ಕೈಯೆಲ್ಲ. ಚಳಿ ಚಳಿ ಯಪ್ಪ. ಬರ್ಲೆ ಬರ್ಲೆ ಲೈಟ್ ವೈಟ್ ಚಿಟ್ಟೆ. ಬರ್ಲಿ ಬರ್ಲಿ ಹಂಗೆ. ಇವಾಗ ನಾವು ತಿಂಡಿಗೆ ಬಂದಿದ್ದೀವಿ. ಹಾಯ್ ಅವರಮ್ಮ. ಹಾಯ್ ಬಾಯ್. ರಶ್ಮಿ ಟೀ ಮಿಸ್. ಹಾಯ್. ಫುಲ್ ಎಲ್ಲ ಚಳಿ ಚಳಿ ಅಂತ ನಡುಕ್ತಾವ್ರೆ. ಇವಾಗ ತಿಂಡಿಗೆ ಬಂದಿದ್ದೀವಿ. ತಿಂಡಿ ತಿನ್ಕೊಂಡು ಹೋಗ್ಬೇಕು. 11ಗೆ ಚೆಕ್ಕಿನ್ ಆಗಿ 11ಗೆ ಹೋಗ್ಬೇಕಲ್ಲಿಗ. ನೀವೇನು ಮ್ಯಾಮ್ ಇದು ಡಿಸ್ಟ್ರಿಬ್ಯೂಟರಾ? ಸೊ ಗೈಸ್ ನೋಡಿ, ಇವರಿಬ್ರು ಒಂದೇ ತಟ್ಟಲ್ಲಿ ಇಬ್ರು ತಿಂತವ್ರೆ, ಅಕ್ಕ ತಂಗಿಯರು ಇಬ್ರು. ನನಗಂತೂ ಆಗಲ್ಲ, ನನಗಂತೂ ಫುಲ್ ನಾನು ಒಬ್ಬಳೇ ತಿನ್ಬೇಕು, ಜಾಸ್ತಿ ತಿಂತೀನಿ ನಾನು. ಅದಕ್ಕೆ ಹೊಟ್ಟೆ ಹಸಿ, ಚಳಿಗೆ ಸಕ್ಕತ್ ಹೊಟ್ಟೆ ಹಸು ಗೈಸ್. ಇವಾಗ ತಿಂಡಿ ತಿನ್ಕೊಂಡು ಹೊರಡೋದೆ. ಹ್ಯಾಂಡ್ ಬಾಲ್ ಅಂತೈತೆ. ಇನ್ನು ಒಳಗೆ ಬಂದಿಲ್ಲ, ಆಗಲೇ ಎಲ್ಲ ಹೇಳ್ಬಿಟ್ರು. ಸೊ ಗೈಸ್, ಇವಾಗ ನಾವು ಜಸ್ಟ್ ರೆಸಾರ್ಟಿಗೆ ರೀಚ್ ಆದ್ವಿ. ಏನಂದರೆ ನಾವು ಫ್ರಂಟ್ ಗೇಟಿಗೆ ಹೋಗೋದು ಬಿಟ್ಬಿಟ್ಟು ಡೈರೆಕ್ಟ್ ಬ್ಯಾಕ್ ಗೇಟಿಗೆ ಬಂದಿದ್ದೀವಿ. ಸೊ ಇವಾಗ ಹೋಗ್ತಿದ್ದೀವಿ ಮುಂದೆ. ಹಿಂಗೆ ನಾವು ಬಂದಿರೋ ರೆಸಾರ್ಟ್ ನೇಮ್ ಇದೆ ವೈಟ್ ರಿವರ್ ರಿಟ್ರೀಟ್ ವ್ಯಾಲಿ ರೆಸಾರ್ಟ್. ಬಟ್ ಅದು ಲೊಕೇಶನ್ ನೇಮು ಹ್ಯಾಂಡ್ ಬಾಲ್. ನೋಡಿ, ನಾನು ಆಡೋ ಸ್ಪೋರ್ಟ್ ಹ್ಯಾಂಡ್ ಬಾಲ್. ಲೊಕೇಶನ್ ನೇಮು ಹ್ಯಾಂಡ್ ಬಾಲ್.
ವಾವ್ ಗೈಸ್ ಸಖತ್ತಾಗೈತೆ. ಹೋಗೋಣ ನಡೀರಿ. ಅಲ್ಲಿ ನೋಡಿ ವಾವ್, ಪಕ್ಕದಲ್ಲೇ ಚಿಕ್ಕ ಫಾಲ್ಸು ಅಲ್ವಾ? ಹಿಂಗೆ ಇತ್ತು, ಹೋಗ್ಬೋದು. ಈ ಕರೆಕ್ಟಾಗಿ ಕೂರು. ಹಾಂ, ಇನ್ನು ಹಿಂದೆ ಬಾ. ಹಾಂ ಅವಳು ಕೂತಿದ್ದಾಳೆ, ತಳ್ಳು. ಹಾಂ, ಜೋರಾಗಿ ತಳ್ಳು. ಗುಡ್ಡಿ ಫೀಲ್ ಮಾಡು ಗುಡ್ಡಿ, ನೋಡಲ್ಲಿ ನೇಚರ್ ನೋಡು. ಎಂತ ಗೊತ್ತುಂಟಾ, ನಾವು ರೆಸಾರ್ಟ್ಗೆ ಹೋಗಿದ್ವಿ ಆಯಿತಾ, ಅಲ್ಲಿ 10 o'clockಗೆ ಹೋಗ್ಬಿಟ್ಟಿದ್ದೀವಿ. ಬಟ್ ಅಲ್ಲಿರೋದು 12ಗೆ ಚೆಕ್ ಇನ್. ಸೊ ಈಗ ನಾವು ಎಂತ ಮಾಡೋಕ್ಕಾಗೋದಿಲ್ಲ ಅಂತ. ಮೈಂಡ್ ವಾಶ್ ಹೆಂಗಿತ್ತು ಅಂದರೆ ಎಷ್ಟು ಚೀಪ್ ಆಗಿಬಿಡ್ತು ಅಂದರೆ ಎಲ್ಲ ಅದಕ್ಕೆ ಇವಾಗ ಬೆಟ್ಟದ ಭೈರವೇಶ್ವರಕ್ಕೆ ಹೋಗ್ತಿದ್ದೀವಿ. ಇಲ್ಲಿ ನಮ್ಮ ರೆಸಾರ್ಟ್ಗೂ ಮತ್ತು ಅದಕ್ಕೂ ನಿಯರ್ 14 ಕಿಲೋಮೀಟರ್ ಅಷ್ಟೇ. ಸೊ ಅದಕ್ಕೆ ರೆಸಾರ್ಟ್ಗೆ ಹೋಗಿದ್ದು, ಹಂಗೆ ಆನ್ ದಿ ವೇ ಹೋಗ್ತಾ ಅಬ್ಬೆ ಫಾಲ್ಸ್ ಇದೆ, ಅದನ್ನು ಮುಗಿಸ್ಕೊಂಡು ಆಮೇಲೆ ರೆಸಾರ್ಟ್ಗೆ ಹೋಗ್ತೀವಿ ಗೈಸ್. ಇಷ್ಟೇ. ಇಲ್ಲ ಹೋಗ್ತೀವಿ. ಈಗ ಬೆಟ್ಟದ ಭೈರವೇಶ್ವರಕ್ಕೆ ಹೋಗ್ತಿದ್ದೀವಿ. ಲವ್ ಮೊಕ್ಟೈಲ್ ಮೂವಿ ಮಾಡಿದ್ದಾರೆ ಗೊತ್ತಾ? ಸೊ ಅದೇ ಟೆಂಪಲ್ಲು. ಸೊ ಅಲ್ಲಿ ಹೋಗಿ ತೋರಿಸ್ತೀವಿ ಹೆಂಗಿದೆ ಅಂತ. ಬಾಯ್ ಗೈಸ್. ಇವಾಗ ಬಂದ್ವಿ. ಆ್ಯಕ್ಚುಲಿ ಬೆಳಗ್ಗೆ ಬಂದರೆ ಚೆನ್ನಾಗಿರುತ್ತೆ ವ್ಯೂ, ಬಟ್ ಬಿಸಿಲು ಇದೆ ಇವಾಗ. ಎಷ್ಟು ಶೆಕೆ ಇದೆ ಅಂದರೆ ವಾವ್. ಆಗಲೇ ಕರೀತಾರೆ ಫೋಟೋ. ಸೊ ಗೈಸ್ ಇವಾಗ ಬಂದು ರೂಮಲ್ಲಿ ಫ್ರೆಶ್ ಅಪ್ ಎಲ್ಲ ಆಗಿ, ಜಾರದ್ಲ ಆಶೆ ವೀಡಿಯೋ ಮಾಡಬೇಕಿತ್ತು. ಫ್ರೆಶ್ ಅಪ್ ಎಲ್ಲ ಆಗಿ ಇವಾಗ ಏನೋ ರೋಪ್ ಆ್ಯಕ್ಟಿವಿಟೀಸ್ ಇದೆಯಂತೆ. ಸೊ ಅದಕ್ಕೆ ಆಡೋಣ ಅಂತ ಹೋಗ್ತಿದ್ದೀವಿ. ಇದೆ ಈ ಥರ. ಯಾರಿರಲ್ಲ. ಬಿದ್ದರೆ ಅಲ್ಲಿ ನೀರೊಳಗೆ ಹೋಗ್ತೀರಾ, ನಿಮ್ಮ ಟೇಕ್ ಯುವರ್ ಓನ್ ರಿಸ್ಕ್, ಹೋಗಿ ಅಷ್ಟೇ. ಓನ್ ರೆಸ್ಪಾನ್ಸ್. ರೋಹನ್ ಹೋಗ್ತಿದ್ದಾನಲ್ಲ ಹಂಗೆ ಹೋಗಿ. ನೆಕ್ಸ್ಟ್ ಇಲ್ಲಿ ಅನು ಫುಲ್ ಧೈರ್ಯವಂತಿ. ಬಗುಡಿ ಇದೆ, ಆಡೋಣ. ಇಲ್ಲಿ ಇಳಿಯಕ್ಕಾಗಲ್ಲ ಇಲ್ಲಿಂದ. ಅಯ್ಯೋ ತುಂಬ ದೊಡ್ಡ ಬುದ್ಧಿ. ಮತ್ತೆ ಅಲ್ಲಿಂದ ಬತ್ತವಳೆ. ಈಗ ಫಸ್ಟು ಶಿಲ್ಪಂಟಿ ಅಲ್ಲಿ ಮಧ್ಯೆ ಇಟ್ಕೋಬೇಕು ಮೇಲೆ. ನಾವು ಅಲಾಡಿಸ್ತೀವಿ ಪ್ಲೀಸ್. ಆಯ್ತು, ಹುಷಾರು, ನಿಧಾನ. ಅದು ಹಿಂಗಲ್ಲ. ಪುಟ್ಟ ಬರ್ಬೇಡ ಕಣ. ಈ ಕಡೆಯಿಂದ ಅಮ್ಮ, ಆ ಕಡೆಯಿಂದ ಮಗ. ಹಾಂ, ಚೇತನಕ್ಕ ಬಂದ್ಬಿಟ್ರು. ಮಮ್ಮಿ ಬನ್ನಿ ಬೇಗ. ಸಾಧನೆ ಮಾಡಿದ್ದ ಚೇತನಕ್ಕ. ಇದಂತೂ ಅಳ್ಳಾಡ್ತೈತೆ ಅಲ್ವಾ? ಹೌದು. ನಿಂತ್ಕೊಳ್ಳೋಕ್ಕೂ ಜಾಗ ಇಲ್ಲ, ಬೀಳ್ಬೇಕೀಗ ನೀರೊಳಗೆ. ಅಲ್ಲಿ ಏನು ನಂದು ಸ್ಪೆಕ್ಸ್. ಹಾಂ, ನೋಡಿದೆ. ಬನ್ನಿ. ಚೆನ್ನಾಗಿ ಕಾಣ್ತಿದ್ದೀರಾ ನೀವು. ಅಲ್ಲಿ ಫೋಕಸ್ ಮಾಡಿ, ನೀವು ಕ್ಯಾಮ್ರಾಗೆ ಫೋಕಸ್ ಮಾಡಿಬಿಡಿ. ಆಮೇಲೆ ಬಿದ್ದರೆ ನೀರೊಳಗೆ ಬೀಳ್ತೀರಾ. ಹೆಂಗೆ ಎಗ್ರೋದು ಅಂದರೆ ಜಂಪ್. ಇವ್ರು ಜಂಪ್ ಮಾಡಕ್ಕಾಗ ಅವ್ರು ಎಗ್ರಿಬಿಟ್ಟಾರ ಅಲ್ಲಿ. ಜಂಪ. ನೀವು ಹುಷಾರು ಇರಿ ಗೈಸ್. ಒಳ್ಳೆ ಅಡ್ವೆಂಚರ್ ಮಾಡ್ತಿದ್ದೀವಿ ಅಂದ್ಕೊಳ್ಳಿ. ಪಚ್ಚಿ ಫುಲ್ ಎದ್ರಕಂತವಳೆ. ಗುಡ್ಡಿ ಮಧ್ಯದಲ್ಲಿ ನಿಂತಿದ್ದೀನಿ. ನಡಿ. ಮತ್ತು ಇನ್ನೊಂದೇನೆಂದರೆ ಇಲ್ಲಿ ಸೇಫ್ಟಿಗೆ ಜಾಕೆಟ್ಸು ಇಲ್ಲ ಮತ್ತು ಲಾಕರು ಇಲ್ಲ. ವಿತೌಟ್ ಸೇಫ್ಟಿ ನಾವು ಅಡ್ವೆಂಚರ್ ಮಾಡ್ತಿದ್ದೀವಿ. ಆ್ಯಕ್ಚುಲಿ ಇದು ಈ ಥರ ಮಾಡಬಾರ್ದು. ಫಾರ್ ಓನ್ ರಿಸ್ಕ್ ಮಾಡ್ತಿದ್ದೀವಿ ಗೈಸ್. ಫಿನಿಶ್ ಮಾಡ್ತಿದ್ದಾಳೆ ಅಂತ ಫುಲ್ ಖುಷಿ ಅವಳಿಗೆ. ಗೈಸ್ ಇದು ಏನಿದು?
ಏಯ್ ಇದು ಕಾಫಿನಾ? ಇದು ಕಾಫಿ ಅಲ್ಲ. ಯಾವ ಹಣ್ಣು ಅಂತ ಸ್ವಲ್ಪ ಕಮೆಂಟ್ ಮಾಡಿ. ಇದೇನು ಅಂತ ಗೊತ್ತಾಗ್ತಿಲ್ಲ. ಸೊ ನಾವೀಗ ಏನು ಎಕ್ಸ್ಪೆರಿಮೆಂಟ್ ಮಾಡ್ಬೇಕಂದ್ರೆ ನಮ್ಮ ಅಮ್ಮಗಾದ್ರೂ ಸರಿ ನಮ್ಮ ಗುಡ್ಡಿಗಾದ್ರೂ ಸರಿ ಟೇಸ್ಟ್ ಮಾಡಿ ತಿನ್ನಿಸ್ಬೇಕೀಗ. ಚೆನ್ನಾಗಿದ್ಯಾ? ನಿಜ? ಹಂಗಂದ್ರೆ ತಿಂತೀವಿ ಅಂತ ಅವಳು ಹೇಳ್ತಿರೋದು. ಶಿ ಸ್ಮಾರ್ಟ್. ರನ್. ವಾವ್, ಇಲ್ಲಿ ಚೆನ್ನಾಗೈತೆ. ಈ ಸ್ವಿಮ್ ಮಾಡ್ಬೋದು ಕೊಂಡ್ರು. ಇಲ್ಲಿ ಬ್ರಿಡ್ಜ್ ನಡೀರಿ, ಇದ್ರಲ್ಲಿ ಹೋಗೋಣ. ವಾವ್, ಏನಿಲ್ಲ, ಬೀಳಲ್ಲ. ಶೋರ್. ಏಯ್ ನಿಧಾನಕ್ಕೆ ಹೋಗ್ರು. ಏಯ್ ಇಲ್ಲೇ ಮಾಡೋಣ ಮ್ಯಾಗಿನ ನೈಟು, ಆಯ್ತಾ? ಇಲ್ಲೇ ಮಾಡ್ಬೇಕು ಮ್ಯಾಗಿನ. ಒಂದು ಪ್ಲಾನ್ ಇದೆ ಇಲ್ಲಿ ನೈಟ್ ಮ್ಯಾಗಿ ಮಾಡೋಕ್ಕೆ. ಆದರೆ ನೈಟ್ ಯಾರ್ಯಾರು ಇಲ್ಲಿ ಬಂದು ಏನೋ ಮಾಡ್ತಾರೋ ಗೊತ್ತಿಲ್ಲ. ಏನಿಲ್ಲ, ಇಲ್ಲಿ ಬಂದು ನೈಟು ಮ್ಯಾಗಿ ತಗೊಂಡು ಎಕ್ಸಿಕ್ಯೂಟಿವ್ ಪ್ಲಾನ್ಗೋಸ್ಟು ಅನುನೇ ಮಾಡಿರೋದಿಲ್ಲ. ಹಾಂ, ಇಲ್ಲಿ ಬಂದು ನೈಟ್ ಮ್ಯಾಗಿ ಮಾಡ್ಕೊಂಡು ತಿನ್ನೋಣ ಅಂತ ಅಂದ್ಕೊಂಡಿದ್ದೀವಿ ಗೈಸ್. ನೋಡಬೇಕು ಆಗುತ್ತಾ ಇಲ್ವಾ ಅಂತ. ಲೆಟ್ಸ್ ಸಿ. ಪೂಲ್ಗೆ ಹೋಗೋಣ, ಊಟ ಮಾಡ್ಕೊಂಡು ಹೋಗೋಣ. ಹಾಂ, ಊಟಕ್ಕೆ ಹೋಗ್ಬಿಟ್ಟು. ಓಹ್, ಜಾಸ್ತಿ ಬಗ್ಬಿಡಿ ಹಿಂಗೆ ಕುತ್ಕೊಳ್ಳಿ. ಅಮ್ಮ ಸೈಡ್ ಬಾ. ಹಾಂ, ಸಾಕು ಸಾಕು. ಅಕ್ಕ ಇಲ್ಲಿ ಆಯ್ ಮಾಡಿ ಗೈಸ್. ಇನ್ನೊಂದು ಏನಂದ್ರೆ ಸ್ಲೋ 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 ನಿಧಾನ ಗೈಸ್. ಏನಂದರೆ ಇಲ್ಲಿ ನೆಟ್ಟಿದೆಯಂತೆ, ಕೆಳಗಡೆ ನೀರು, ಮೇಲೆ ಮಲ್ಕೋಬೋದಂತೆ ಪೀಸಾಗಿ. ನಡೀರಿ ಮಲ್ಕೊಳ್ಳೋಣ ಪೀಸಾಗಿ. ಪೀಸ್ ಬೇಕು ಅಂತಿದ್ರಲ್ಲ, ಓದಿ ಓದಿ ಬೋರ್ ಆಗಿತ್ತು ಅಂತ ಅಂತಿದ್ದಲ್ಲ. ಹೋಗು ನಡೀರಪ್ಪ, ಏನಿಲ್ಲ. ಏಯ್ ನಡಿಯೇ. ಇವಳು ಯಾರು ಇವಳು? ಹಿಂಗೆ ಆಮೇಲೆ ಬಿದ್ಕಿದೋಗ್ಬಿಟ್ರೆ ಕೆಳಗೆ. ಯಪ್ಪ, ಜಾಸ್ತಿ ಜನ ಬೇಡ, ಜಾಸ್ತಿ ಜನ ಬೇಡ. ಆಮೇಲೆ ಬಿದ್ದೋಗ್ಬಿಟ್ರೆ ಏನು ಮಾಡೋದು? ನೈಟ್ ಇಲ್ಲೇ ಮಲ್ಕೊಳ್ಳೋಣ ಕಣ್ರು. ಪೀಸು ಬಾಬುಚ್ಚಿ ತುಂಬಾ ಸ್ಟ್ರಾಂಗ್ ಐತೆ ಕಣಕ್ಕ. ಎದ್ರಕಂತವಳೆ. ಅಲ್ಲೊಂದು ಹೋಲ್ ಇದೆಯಂತೆ. ಕೇಳಿಲಿ ಇವಳನ್ನ ಬೀಳಿಸ್ಬಿಡೋದು ಅದ್ರೊಳಗೆ. ಬಿದ್ರೆ ಕೆಳಗೆ ತಲೆ ಪೀಸು ಅಂದ್ರೆ ಮರದಡಿಲಿ ಕೆಳಗಡೆ ನೀರು. ಏನಿಲ್ಲ, ಅದು ನೇಚರ್. ಅದು ಅಲ್ಲಿ ಇದರಿಂದ ಉದ್ರಿರೋದು ಅದು. ಅಪ್ಪ ಮನೇಲಿ ಕೆಲಸ ಮಾಡಿ ಮಾಡಿ ಸಾಕಾಗಿ ಪೀಸಾಗಿ ಮಲ್ಕೊಳ್ಳಿ ಈಗ. ಹೋಗಿ ಹೋಗಿ, ಏನಿಲ್ಲ. ಹಾಂ ಹ್ಞೂ ಹಾಂ. ಹಾಂ ಪೀಸ್ ಗೈಸ್. ಇಲ್ಲಿ ಆರಾಮಾಗಿ ಮಲಗಿದ್ದೀವಿ. ಹಾಯ್ ಹಾಯ್. ಬಿಸಿಲು ಸ್ವಲ್ಪ ಸಂಜೆ ಚೆನ್ನಾಗಿರುತ್ತೆ ಕಣ್ರೋ. ಬಂದ್ಬಿಡೋಣ ಇಲ್ಲಿಗೆ. ಕಿಸ್ ಮಾಡ್ತೈತೆ ಸಣ್ಣ ನಮಗೆ. ಸಂಜೆ ಬರೋಣ ಆಯ್ತಾ? ಯಾ ಇಲ್ಲ ಟೆಂಟ್ ಹಾಕೋಣ ಗೈಸ್. ಪೀಸ್ ರೂಮ್ ಅಲ್ಲೇ ಐತೆ. ಹಾಂ, ನಮಗೆ ರೂಮ್ ಹತ್ರ. ಇಲ್ಲಿಂದ ಸ್ವಿಮ್ಮಿಂಗ್ ಪೂಲ್ ದಾಟಿದ್ರೆ ನಮ್ಮ ರೂಮ್. ಸೊ ಗೈಸ್, ನಾನ್ ವೆಜ್ ಊಟ, ಬಿರಿಯಾನಿ ಮತ್ತು ಇಂಥದ ರೊಟ್ಟಿ ಈ ಥರ ಇದೆ. ರೊಟ್ಟಿಗೆ ಇದು ಏನೋ ಗ್ರೇವಿ. ಹೆಂಗೆ ಟೇಸ್ಟ್ ಹೆಂಗಿದೆ ಹೇಳು? ಚೆನ್ನಾಗಿಲ್ವಾ? ಇದಾಯ್ತು 4